ಹತ್ತೊಂಬತ್ತರಂದು ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿರುವ ಜೊತೆಯಾಗಿ ಹಿತವಾಗಿ ಈ ಚಿತ್ರ ಇದೀಗ ಪ್ರೇಕ್ಷಕರ ಗಮನ ಸೆಳೆಯುತ್ತಿದೆ. ಬೆಳಗಾವಿಯಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ನಟ ಅಗಸ್ತ್ಯ ಮಾತನಾಡುತ್ತಾ, ಕನ್ನಡ ಚಿತ್ರರಂಗದಲ್ಲಿ ಬೆಳೆಯಲು ಸಾಕಷ್ಟು ಕಷ್ಟವಿದೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಚಲನಚಿತ್ರಗಳು ಬೇರೆ ದೃಷ್ಟಿಕೋನದಿಂದ ನೋಡುವ ಪ್ರವೃತ್ತಿ ಇದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಜೊತೆಯಾಗಿ ಹಿತವಾಗಿ ಈ ಚಿತ್ರವು ತಂದೆ ಮಗನ ಬಾಂಧವ್ಯ ಮತ್ತು ಹೃದಯವನ್ನು ಸ್ಪರ್ಶಿಸುವ ಪ್ರೇಮ ಕಥೆಯನ್ನೊಳಗೊಂಡಿದೆ ಎಂದು ಅವರು ಹೇಳಿದರು. ಸೆಪ್ಟೆಂಬರ್ 19ರಂದು ಬಿಡುಗಡೆಯಾಗುವ ಈ ಚಿತ್ರವನ್ನು ಎಲ್ಲರೂ ನೋಡಿ ಮತ್ತು ಬೆಂಬಲಿಸಬೇಕೆಂದು ನಟ ಅಗಸ್ತ್ಯ ಮನವಿ ಮಾಡಿದ್ದಾರೆ. ನನ್ನ ಜೀವನದಲ್ಲಿ ನ್ಯಾರೇ ಬಂದ್ರು ಬರೀ ಹೆಸರಿಗಷ್ಟೇ ಕಾವ್ಯ. ನನ್ನ ಹೃದಯಕ್ಕೆ ಸಾಯೋವರೆಗೂ ನೀನೇ ರಾಣಿ. ಅಪ್ಪ, ನಂಗೆ ಆ ಸ್ಕೂಲ್ ಇಷ್ಟ ಇಲ್ಲ, ನಾ ಬೇರೆ ಸ್ಕೂಲಿಗೆ ಹೋಗ್ತೀನಿ. ಅವತ್ತು ಕೇಳ್ದಾಗ ಓಕೆ ಅಂದೆ ತಾನೆ, ಈಗ ಮಾತು ಬದಲಾಯಿಸಂಗಿಲ್ಲ. ಅದೇ ಸ್ಕೂಲ್ಗೆ ಅವಲೇ ಓಕೆ ಅಂದೆ ತಾನೆ, ಅದನ್ನೇ ತಿನ್ಬೇಕು. ಹೋಗಿ ಹೋಗಿ ನಿಮ್ಮ ಅಪ್ಪನ ಹತ್ರ ಲಾಕ್ ಆಗಿದ್ಯಾ? ಕೊಡ್ತೀನಿ ಅಂತ ಹೇಳಿದ್ರೆ ತಾನೆ, ಕೊಡಿ ಅಷ್ಟೇ. ಅವಳು ನನ್ನ ಕಡೆ ನೋಡದೆ ಇರುವಾಗ ಧೈರ್ಯ ಉಕ್ಕಿ ಹರಿತಾ ಇರುತ್ತೆ. ಅದೇ ನನ್ನ ಕಡೆ ತಿರುಗಿ ನೋಡಿದ್ರೆ ಸಾಕು ಕತ್ತೆ ಕಾಯಕ್ಕೆ ಹೋಗಿರುತ್ತೆ. ಎಲ್ಲಿ ತನಕ ಧೈರ್ಯವಾಗಿ ನೋಡಲ್ವೋ ಅಲ್ಲಿ ತನಕ ನಿನ್ನ ಹಣೆ ಬರ ಇಷ್ಟೇ. ಅತ್ತೆ ಮಗಳ ಕೇಳೋಕೊಂಥರ ಚೆನ್ನಾಗಿದೆ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಅವಳು ಏನು ಚೆನ್ನಾಗಿದ್ದಾಳೆ ಅಂತ ಹಿಂದೆ ಬೀಳ್ತಾ ಬಿಡೋ. ನೋಡೋಕೆ ಸುಂದರವಾಗಿದ್ರೆ ಮಾತ್ರ ಪ್ರೀತಿ ಹುಟ್ಟಬೇಕು ಅಂದ್ರೆ ಜಗತ್ತಲ್ಲಿ ಅರ್ಧ ಲವ್ ಸ್ಟೋರಿಗಳೇ ಇರ್ತಿರ್ಲಿಲ್ಲ. ಮೊದಲೇದಾಗಿ ಹೇಳ್ಬೇಕಂದ್ರೆ ನಾ ಬೆಳಗಾವಿ ಹುಡುಗ, ಇಲ್ಲೇ ಲೋಕಲ್ ಇರುವಂಥ ಒಬ್ಬ ಪುಟ್ಟ ಹುಡುಗ ಇಲ್ಲಿ ಒಂದು ಸಿನಿಮಾ ಮಾಡಬೇಕಂತ ಒಂದು ಕನಸು ಕಂಡಿದ್ದೆ. ಆ ಕನಸು ನನಸಾಗಬೇಕಂದ್ರೆ ನನಗೊಂದು 15 ವರ್ಷ ಟೈಮ್ ಹಿಡಿತು. ಬಟ್ ಆದರೂ ಅದನ್ನೆಲ್ಲನೂ ಇದನ್ನು ಮಾಡಿಕೊಂಡು ನಮ್ಮ ಭಾಗದೊಳಗೆ ಒಂದು ಸಿನಿಮಾ ಮಾಡಬೇಕು ಅಥವಾ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಥವಾ ಸಿನಿಮಾ ನಟ ಆಗಬೇಕಂದ್ರೆ ಬಹಳ ಕಷ್ಟ ಐತಿ. ಸೊ ಅದನ್ನೆಲ್ಲ ಬದಿಗಿಟ್ಟು ಇವತ್ತು ಒಂದು ಒಳ್ಳೆ ಕೌಟುಂಬಿಕ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಸೊ ಅದಕ್ಕೆ ಎಲ್ರದ್ದು ಸಪೋರ್ಟಿಗೆ ನನಗೆ ಭಾಳ ಬೇಕಾಗೈತಿ. ಯಾಕಂತಂದ್ರೆ ನೀವೆಲ್ಲರೂ ನಾನು ಬೆಳೆಸಿ ಹರಿಸಿದ್ರನ ನನಗೆ ಮುಂದೆ ಒಂದು ನೆಲೆ ಸಿಗೋದು. ಅದಕ್ಕೆ ದಯವಿಟ್ಟು ನಾನು ಎಲ್ರಿಗೂ ಕೇಳ್ಕೊಳ್ಳೋದೇನೆಂದ್ರೆ, ನನ್ನ ಸಿನಿಮಾ ಸೆಪ್ಟೆಂಬರ್ 19ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗತ್ತೈತಿ. ಅದೇ ರೀತಿ ಬೆಳಗಾವಿಯೊಳಗೆ ಪ್ರಕಾಶ್ ಶೆಟ್ರು PVR ಐನಾಕ್ಸು ಕಡೆ ರಿಲೀಸ್ ಆಗತ್ತೈತೆ. ಬಿಗ್ ಸಿನಿಮಾ ಎಲ್ಲ ಕಡೆ ರಿಲೀಸ್ ಆಗತ್ತೈತೆ ನನ್ನ ಸಿನಿಮಾ. ಸೊ ಒಂದು ಏನು ಹೇಳ್ಕೋಬೇಕು ಅಂತ ಅಂದ್ಕೊಂಡಿವಿ ಅಂದರೆ, ಬಹಳ ಇಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡೀವಿ. ಇದ್ರ ಒಳಗೆ ನಾನಾಗಿರ್ಬೋದು ಅಥವಾ ಸುವರ್ತ ಅವರಾಗಿರ್ಬೋದು ಅಥವಾ ನಮ್ಮ ಡೈರೆಕ್ಷನ್ ಟೀಮು ಎಲ್ಲರೂ ನಾವು ಬಹಳ ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡ್ಕೊಂಡು. ಯಾಕಂತಂದ್ರೆ ಮಳೆ ಇಲ್ಲಿ ಬೆಳಗಾವಿ ಒಳಗೆ ಮಳೆ ಅಂದರೆ ಗೊತ್ತೈತೆ. ಕಂಟಿನ್ಯೂ ಸಿನಿಮಾ ಒಳಗೆ ನೀವು ನೋಡ್ಬೇಕಂದ್ರೆ 60% ಮಳೆ ಒಳಗನ ಐತೆ. ಮಲೆನಾಡು ಪ್ರದೇಶದ ಥರ ಈ ಸಿನಿಮಾ ಶೂಟ್ ಆಗೈತಿ. ಆಮೇಲೆ ಅಪ್ಪನ ಕ್ಯಾರೆಕ್ಟ್ರು ಬಂದು ಆನಂದ್ ನಿನಾಸಂ, ಅವರು ಕೂಡ ಬಹಳ ಚಲೋ ಆ್ಯಕ್ಟ್ ಮಾಡಿದ್ದಾರೆ. ಯಾಕಂತಂದರೆ ಅಪ್ಪ ಮಗನದ ಒಂದು ಬಾಂಧವ್ಯ ಇರೋದು ಏನೈತಿ ಈ ಸಿನಿಮಾ ಒಳಗೆ. ಈ ಸಿನಿಮಾನ ಯಾಕೆ ನೋಡಬೇಕು, ಜೊತೆಯಾಗಿ ಹಿತವಾಗಿ ಯಾಕೆ ನೋಡಬೇಕು ಅಂದರೆ, ಅದಕ್ಕೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ತಂದೆ ಮಗನ ಬಾಂಧವ್ಯ, ಆಮೇಲೆ ಒಂದು ಪ್ರೀತಿ, ಇದ್ರೊಳಗೆ ಮೂರೂ ನೋಡೋಕೆ ಸಿಗ್ತಾವೆ. ನಮ್ಮ ಭಾಗದೊಳಗೆ ಅಂದ್ಕೂಡಲೇ ಎಲ್ಲರಿಗೂ ಅಂದ್ಕೊಂಡ್ಬಿಟ್ಟಿರ್ತಾರೆ ಕ್ವಾಲಿಟಿ ಏನೋ ಇರ್ಬೋದೇನೋ ಅಥವಾ ಹೆಂಗೋ ಕಾಂಟೆಂಟ್ ಇರ್ಬೋದೇನೋ, ಏನೇನೋ ಅಂದ್ಕೊಂಡ್ಬಿಡ್ತಾರೆ. ಬಟ್ ನಾನು ಸಿನಿಮಾ ಹೇಳ್ತೇನೆ, ನಾನು ಕೈ ಮುಗಿದು ಎಲ್ರಿಗೂ ಹೇಳ್ತೀನಿ, ನನ್ನ ಸಿನಿಮಾ ಭಾಳ ಚಲೋ ಐತಿ. ಯಾರೋ ಒಂದು ಬೇರೆ ಪ್ರದೇಶದವ್ರು ಬಂದಾಗ ಅಥವಾ ಬೇರೆ ಅನ್ಯ ಭಾಷಿಗರು ಬಂದಾಗ ಎಷ್ಟು ಸಪೋರ್ಟ್ ನಮ್ಮ ಕಡೆ ಸಿಗ್ತೈತೋ ಅದೇ ರೀತಿ ಈ ಕನ್ನಡ ಸಿನಿಮಾಗೆ ಸಿಗಲಿ ಅಂತ ನಾನು ಬೇಡ್ಕೊಳ್ಳೋದು. ಇತ್ತೀಚೆಗೆ ಸಿನಿಮಾ ಚಿತ್ರಮಂದಿರಕ್ಕೆ ಹೋಗೋದು ಕಡಿಮೆ ಮಾಡಿದ್ದಾರೆ ಎಲ್ಲರೂ. ಎಲ್ಲ OTT ಬಂದಮೇಲೆ ಎಲ್ಲನೂ ಕಡಿಮೆ ಆಗೈತೆ. ಬಟ್ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಹೋಗಿ ಫ್ಯಾಮಿಲಿ ಸಹ ನೀವೆಲ್ಲರೂ ಸಿನಿಮಾ ನೋಡ್ಬೋದು. ಯಾಕೆ ಈ ಸಿನಿಮಾ ನೋಡಬೇಕು ಅಂದರೆ ಅಸಭ್ಯ ಇಲ್ಲ, ಅಸಹ್ಯ ಇಲ್ಲ ಹಂಗಂತೇಳಿ ಅಂತಂದು ಓಲ್ಡ್ ಜನ್ರೇಷನ್ ಥರ ಸಿನಿಮಾನೂ ನಾ ಮಾಡಿಲ್ಲ. ಇವಾಗಿನ ಜನಕ್ಕೆ ಏನು ಬೇಕು, ಹಳೆ ಜನಕ್ಕೆ ಏನು ಬೇಕು, ಪ್ರತಿಯೊಬ್ಬರಿಗೂ ಏನು ಬೇಕು ಅದನ್ನು ನಾ ನೋಡ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ಸೊ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಅಷ್ಟೇ, ಈ ಸಿನಿಮಾ ನೀವು ನೋಡ್ರಿ, ಬೆಳೆಸ್ರಿ, ಹರಿಸ್ರಿ. ಎಲ್ಲರೂ ಮೀಡಿಯಾದವರು ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ನಾ ತಿಳ್ಕೊಂಡೇವಿ. ಯಾಕಂದರೆ ನಿಮ್ಮ ಒಂದು ಸ್ಟೋರಿನೂ ನಮಗೆ ಏನು ಇಡ್ತೀರಿ, ನಮಗೆ ಭಾಳ ಹೆಲ್ಪ್ ಆಗ್ತೈತಿ. ನಿಮ್ಮ ಕಡೆ ಆ ಶಕ್ತಿ ಐತಿ. ಒಬ್ಬ ಬೆಳಗಾವಿ ಹುಡುಗನ ನೀವು ಬೆಳೆಸುವಂಥ ಶಕ್ತಿನೂ ನಿಮ್ಮಲ್ಲೈತಿ. ದಯವಿಟ್ಟು ನೀವೆಲ್ಲರೂ ಕೂಡಿ ನನಗೆ ಸಪೋರ್ಟ್ ಮಾಡಿರಿ. ನಾನು ಇಷ್ಟ ಹೇಳ್ಕೊಳ್ಳೋದು. ಅದೇ ರೀತಿ ನಮ್ಮ ಪ್ರತೀಕ್ ಆಗಿರ್ಬೋದು, ವಿನೋದ್ ಮಾಸ್ಟರ್ ಆಗಿರ್ಬೋದು, ಅದೇ ರೀತಿ ಎಲ್ಲರೂ ಇವರು ನನಗೆ ಸಪೋರ್ಟ್ ಮಾಡ್ಯಾರ. ಈ ಸಿನಿಮಾ ಆಗಕ್ಕೆ ನಮಗೆ 3 ವರ್ಷ ಕಷ್ಟಪಟ್ಟೆವು. ಪ್ರತಿಯೊಬ್ಬರು ಕೇಳೋರು, ಯಾವಾಗ ನಿನ್ನ ಸಿನಿಮಾ ರಿಲೀಸ್ ಆಗ್ತೈತೋ, ಸಿನಿಮಾದ ಪ್ರೊಸೆಸ್ ಮುಗಿಯೋಕ್ಕೆ ಭಾಳ ಲೇಟ್ ಆಯ್ತು. ಯಾಕಂತಂದ್ರೆ ಯಾರೋ ನಮಗೆ 100 ರೂಪಾಯಿ ದುಡ್ಡು ಕೊಟ್ಟು ನಾನು ಸಿನಿಮಾ ನೋಡ್ತಾರಂದ್ರೆ ಅದಕ್ಕೊಂದು ಇದನ್ನಿರ್ಬೇಕು,
ವ್ಯಾಲ್ಯೂ ಇರಬೇಕು. ಏನೋ ಬೆಳಗಾವಿದವ ಮಾಡ್ಯಾನೋ ನಮ್ಮ ಹುಡುಗ ಮಾಡ್ಯಾನೋ ಅನ್ನೋ ಕನ್ಸರ್ನ್ ಅಲ್ಲ. ನಾನು ಕೂಡ ನಿಮಗೆ ಅದೇ ರೀತಿಯಾದಂಥ ಒಂದು ಒಳ್ಳೆ ಕ್ವಾಲಿಟಿ ಕೊಡಬೇಕು, ಅದು ನನ್ನ ಆಸೆ. ಅದಕ್ಕೋಸ್ಕರ ನಾನು 3 ವರ್ಷ ಸಿನಿಮಾ ಲೇಟ್ ಮಾಡಿದ್ದೀನಿ, ಬಟ್ ಭಾಳ ಚಲೋ ಸಿನಿಮಾ ಮಾಡೇನಿ, ಭಾಳ ಒಳ್ಳೆ ಸಿನಿಮಾ ಮಾಡೇನಿ. ದಯವಿಟ್ಟು ಇನ್ನೊಂದ್ಸಲ ಹೇಳ್ತೇನೆ ಕೇಳ್ರಿ, ಈ ಸಿನಿಮಾ ಎಲ್ರಿಗೂ ತೋರಿಸ್ಬೇಕು. ಈ ಮೀಡಿಯಾದವರು ಎಲ್ಲರೂ ನೀವು ಅಷ್ಟರು ಸಿನಿಮಾನ ಪ್ರಚಾರ ಮಾಡಿರಿ, ಚಲೋ ತಮಗೆ ಪ್ರಚಾರ ಮಾಡಿರಿ. ಅದೇ ರೀತಿ ಜನಗಳೆಲ್ಲರೂ ಪ್ರಚಾರ ಮಾಡಿರಿ. ಒಂದು ಉತ್ತರ ಕರ್ನಾಟಕದ ಸಿನಿಮಾ, ಒಂದು ಉತ್ತರ ಕರ್ನಾಟಕದ ಸಿನಿಮಾ ಎಲ್ಲ ಭಾಷೆಗೂ ಡಬ್ ಆಗೋಂಗೆ ನಿಮ್ಮ ಕಡೆ ಶಕ್ತಿ ಐತೆ, ಅದನ್ನು ನೀವು ಮಾಡಿರಿ. ಎಲ್ಲ ಕಡೆ ರಿಲೀಸ್ ಮಾಡೋಣ ಈ ಸಿನಿಮಾ, ಎಲ್ಲ ಕಡೆ ಹಂಚೋನು ಹರಿಸೋನು. ಸೊ ನಾನು ಅದನ್ನು ಬೇಡ್ಕೊಳ್ಳೋದು ನಿಮ್ಮ ಹತ್ರ, ಎಲ್ಲರೂ ಹತ್ರ. ಸೊ ಮತ್ತೇನಿಲ್ಲ, ನನ್ನ ಕಡೆ ಹೇಳೋಕೆ ಭಾಳ ನರ್ವಸ್ ಅದೀನಿ. ಏನು ಮಾತಾಡತ್ತೆ ನನಗೂ ಅರ್ಥ ಆಗತ್ತಿಲ್ಲ, ಯಾಕಂದ್ರೆ ಸಿನಿಮಾ ರಿಲೀಸ್ ಸೆಪ್ಟೆಂಬರ್ 19 ಐತಿ. ಒಳ್ಳೆ ಸಿನಿಮಾ ಮಾಡೇವಿ, ದಯವಿಟ್ಟು ಎಲ್ಲರೂ ನೋಡಿರಿ. ನಮಸ್ತೆ ಸರ್. 80% ಎಲ್ಲ ಬೆಳಗಾವಿ ಒಳಗೆ ಶೂಟಿಂಗ್ ಮಾಡೀವಿ ನಮ್ಮ ಜಾಗದೊಳಗೆ. ಇನ್ನು ಮಿಕ್ಕಿದ್ದು ಏನೈತಿ ಎಲ್ಲ ಒಂದು ಸ್ವಲ್ಪ ಬೆಂಗಳೂರು ಆ ಕಡೆ ಈ ಕಡೆ ಅಂತ ಶೂಟ್ ಮಾಡ್ಕೊಂಡಿವ್ರಿ ಸರ್. ಪೇರೆಂಟ್ಸ್ಗೋಸ್ಕರ ಅಂತ ಮಾಡೋ ಮೂವಿ, ಅವರೆಲ್ಲ ಬಂದು ಥಿಯೇಟರ್ ಕೂತ್ಕೊಂಡು ಮೂವಿ ನೋಡಲಿ ಅಂತ ಮಾಡ್ತಾರೆ. ಸೊ ಫ್ಯಾಮಿಲಿ ಓರಿಯೆಂಟೆಡ್ ಎಲ್ಲರೂ ನೀವು ಮಕ್ಕಳ ಜೊತೆ ಬಂದು ನೋಡುವಂಥ ಮೂವಿ ಇದೆ. ಎಲ್ಲರೂ ಬಂದು ನೆಟ್ಟಿಂದು ಮೂವಿ ನೋಡಿರಿ. ಆ್ಯಂಡ್ ಶೂಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಎಲ್ಲ ಶೂಟ್ ಇಲ್ಲೇ ಸರೌಂಡಿಂಗ್ ಒಳಗೆ ಅವೆಲ್ಲ ಬೆಳಗಾವಿ ಮಾಡ್ತಾರೆ. ಆದಷ್ಟು ನಮ್ಮ ಬೆಳಗಾವಿ ತೋರಿಸ್ಲಿಕ್ಕೆ ಟ್ರೈ ಮಾಡೀವಿ. ಸೊ ಮೂವಿ ಎಲ್ಲ ಇಲ್ಲೇ ಬೆಳಗಾವಿ ಮಾಡೋಂಥ ಬೆಳಗಾವಿ ಜನ ಎಲ್ಲರೂ ಬಂದು ನೋಡಬೇಕು ಅಂತ ಕೇಳಿ. ಮೊದಲನೇ ಮೂವಿ ನಿಮ್ದು? ಮೊದಲನೇ ಹಾಂ, ಫಸ್ಟ್. ಇದು ಶೂಟಿಂಗ್ ಎಲ್ಲ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ರೀ ಫಸ್ಟ್ ಟೈಮ್? ಚಲೋ ಇತ್ತು ರೀ. ಅಂದರೆ ಮಕ್ಕಳಿಗೆಲ್ಲ ಖುಷಿ ಕೊಟ್ಟಿದ್ದೀರಿ? ಹಾಂ, ಮಕ್ಕಳಾದ್ರೂ ಪೇರೆಂಟ್ಸಿಗೆ ಜಾಸ್ತಿ ಇಷ್ಟ ಆಗ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರ ಮೇ ಬಿ ಅವ್ರಿಗೆ ಜಾಸ್ತಿ ಕನೆಕ್ಟ್ ಆಗ್ತದೆ ಮಕ್ಕಳಿಗಿಂತ. ಯೂತ್ಗೂ ಆಗ್ತದೆ, ಬಟ್ ಅದಕ್ಕಿಂತ ಜಾಸ್ತಿ ಪೇರೆಂಟ್ಸ್ ಅಂತ ಹೇಳ್ಬೋದು. ಸಾಂಗ್ಸ್ ಎಷ್ಟು? ಸಾಂಗ್ಸ್ 5 ಸಾಂಗ್ಸ್. ಓಕೆ. ಇಂಥ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ವಾಯ್ಸ್ ಆಫ್ ಇನ್ಫಾರ್ಮ್ಗೆ.